ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ಮತ್ತೊಂದು ಹೊಸ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಮೊದಲು KSIC ಸ್ಯಾರಿಗಳು ಹೇಗೆ ಬರ್ತಾಯಿತ್ತು, ಇವಾಗ ಹೇಗೆ ಬರ್ತಾಯಿದೆ. ಮೊದಲಿನ KSIC ಸೀರೆಗಳು ನೋಡಲಿಕ್ಕೆ ಹೇಗಿರ್ತಾಯಿತ್ತು, ಹಳೆಯ KSIC ಸೀರೆಗಳು ಮತ್ತು ಇತ್ತೀಚೆಗೆ ಬರೋದು ಯಾವ ಥರ ಬಣ್ಣಗಳೆಲ್ಲ ಚೇಂಜ್ ಆಗಿದೆ, ಯಾವ ಥರ ಡಿಫ್ರೆಂಟಾಗಿ ಬರ್ತಾಯಿದೆ, ಮೊದಲು ಯಾವ ಥರ ಬರ್ತಾಯಿತ್ತು ಅನ್ನೋದು ನಾನು ಒಂದು 12 ವರ್ಷದ ಒಂದು ಅಪ್ಡೇಟು. 12 ವರ್ಷ ಹಳೆ ಸೀರೆಗಳನ್ನ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಫಸ್ಟು ನಾನು ಹಳೆಯದ್ರಿಂದನೇ ಶುರು ಮಾಡಿಬಿಡ್ತೀನಿ. ಈ ಸೀರೆಗಳನ್ನೆಲ್ಲ ನಾನು ನನ್ನ ವೀಡಿಯೋದಲ್ಲಿ ಆಗಲೇ ತೋರಿಸಿದ್ದೀನಿ, ಆದರೆ ಎಲ್ಲನೂ ಸೀರೆಗಳನ್ನ ಒಟ್ಟಿಗೆ ಇಟ್ಕೊಂಡು ನಿಮಗೆ ತೋರಿಸ್ತಾಯಿದ್ದೀನಿ ಇವತ್ತು. ಇದು 12 ವರ್ಷ ಹಳೆಯ ಸೀರೆ. ಇದು ನೋಡಿ, ಈ ಥರ ಬರ್ತಾಯಿತ್ತು ಅವಾಗೆಲ್ಲ. ಅಂದರೆ ಹೇಗೆ ಚೇಂಜ್ ಆಗ್ತಾಯಿದೆ ಅಂತ ಸೀರೆಗಳು, ಬಣ್ಣಗಳಾಗಿರ್ಬೋದು, ಬಾರ್ಡರ್ಸ್ ಆಗಿರ್ಬೋದು, ಹೊಸ ಬಾರ್ಡರ್ಸ್ಗಳು ಮತ್ತು ಹಳೆ ಬಾರ್ಡರ್ಸ್ಗಳು ಎಲ್ಲ ಹೇಗೆ ಡಿಫ್ರೆನ್ಸ್ ಹೆಂಗೆ ಆಗ್ತಾಯಿದೆ ಅನ್ನೋದು ಅಷ್ಟೇ ಈ ವಿಡಿಯೋ ಟಾಪಿಕ್ ಇವತ್ತದು. ಇದು ನೋಡಿ, ಇದು ಈ ಥರ ಇದೆ ಈ ಸ್ಯಾರಿ. ಇಲ್ಲಿರೋ ಸ್ಯಾರಿಗಳೆಲ್ಲ KSIC ಸಿಲ್ಕ್ ಸ್ಯಾರಿಗಳೇ. ಹಾಗಾಗಿ ಇದು ಫಸ್ಟ್ ಸ್ಯಾರಿ 12 ವರ್ಷದ್ದು. ಅದಕ್ಕಿಂತ ಸ್ವಲ್ಪ ಹಳೆಯ ಸ್ಯಾರಿ ಇದು, ಅದಕ್ಕಿಂತ ಸ್ವಲ್ಪ ಹಳೆಯದು, ಅಂದರೆ ಒಂದು 8 ವರ್ಷ ಆಗಿರ್ಬೋದು, 8 ವರ್ಷ ಹಳೆಯದಿರ್ಬೋದು ಅಂತ ಅನಿಸುತ್ತೆ. ಇದು ಹೇಗೆ ಬರ್ತಾ ಇದೆ, ಬಾರ್ಡರ್ಸ್ ಎಲ್ಲ ಹೇಗೆಲ್ಲ ಚೇಂಜ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡಿ, ಇದು ಈ ಥರ ಹತ್ರದಿಂದ ನೀವು ಫೋಕಸ್ ಮಾಡಿದಾಗ ಕ್ಯಾಮ್ರಲ್ಲಿ ಗೊತ್ತಾಗುತ್ತೆ ಹೇಗಿದೆ ಅಂತ. ಇದನ್ನು ನೋಡಿ, ನನ್ನ ಚಾನಲಲ್ಲಿ ತುಂಬ ವಿಡಿಯೋಗಳಿದೆ KSIC ಸ್ಯಾರಿಗಳ ಬಗ್ಗೆ, ಮತ್ತು ಇತ್ತೀಚೆಗೆ ಸ್ವಲ್ಪ ಶೈನಿಂಗ್ ಕಮ್ಮಿ ಆಗಿದೆ ಆ ಥರದ ಬಗ್ಗೆ ಎಲ್ಲ ವೀಡಿಯೋಸ್ಗಳಿದೆ. ಯಾರಾದರೂ ಹೊಸಬರಿದ್ದರೆ ಹೋಗಿ ಚೆಕ್ ಮಾಡ್ಬೋದು. ಅದಾದಮೇಲೆ ಮೂರನೇದು, ಇದು ಒಂದು 6 ವರ್ಷದ ಸೀರೆ. ನೀವು ಹತ್ತಿರದಿಂದ ನೋಡ್ತಾ ಇರ್ಬೋದು. ಇದೆಲ್ಲ ಇತ್ತೀಚೆಗೆ ಬಂದಿದ್ದ ಬಾರ್ಡರ್ಸು. ಈ ಬಾರ್ಡರ್ಸ್ ಮೊದಲು ಇರಲಿಲ್ಲ KSICಯಲ್ಲಿ, ಈ ಬಾರ್ಡರ್ ಬರ್ತಾ ಇರಲಿಲ್ಲ ಮೊದಲು. ಇತ್ತೀಚೆಗೆ ಮೊದಲೆಲ್ಲ ತುಂಬ ಮಾವಿನಕಾಯಿ ಬಾರ್ಡರ್ಸ್ ಬರ್ತಾಯಿತ್ತು, ಮತ್ತು 1 ಇಂಚ್ ಬಾರ್ಡರ್, 2 ಇಂಚ್ ಬಾರ್ಡರು ತುಂಬ ಹೆಚ್ಚು ಬರ್ತಾಯಿತ್ತು. ಇದೆಲ್ಲ 6 ವರ್ಷ 7 ವರ್ಷ ಆಗಿದೆ. ಹೊಸ ಬಾರ್ಡರ್ ಅಂತ ಹೇಳಿ ಇದಕ್ಕೆ ಆವಾಗ ಪ್ರೈಸ್ ಹೆಚ್ಚಿತ್ತು. ಇವಾಗ ಏನು ನಾವು ಪ್ರೈಸ್ ಕೊಡ್ತಾಯಿದ್ದೀವೋ ಹತ್ತಿರ ಅದೇ ಪ್ರೈಸಲ್ಲೇ ಈ ಸ್ಯಾರಿನ ಬೈ ಮಾಡಿರೋದು ಕೂಡ. ಇದು ಒಂದು ರೆಡ್ ಕಲರ್ ಸ್ಯಾರಿ. ಇದು ಆದ ನಂತರ ಇದು ಒಂದು 5 ವರ್ಷ ಆಗಿರ್ಬೋದು ಈ ಸ್ಯಾರಿನ ತೊಗೊಂಡು. ಆಗ ಇದು ಹೊಸ ಕಲರ್, ಆರೆಂಜ್ ಕಲರ್. ಇವಾಗೆಲ್ಲ ನಿಮಗೆ ತುಂಬ ಬರ್ತಾಯಿದೆ, ತುಂಬ ಆರೆಂಜ್ ಕಲರ್ ಬೇಕು ಅಂತ ತುಂಬ ಜನ ತೊಗೊಳ್ತಾ ಇದ್ದಾರೆ ಈಗ. ಇದು 5 ವರ್ಷದಲ್ಲಿ ಆವಾಗ ತಾನೇ ಹೊಸದಾಗಿ ಬಂದಂಥ ಕಲರ್. KSICಯಲ್ಲಿ ಈ ಥರ ಆರೆಂಜ್ ಮೊದಲು ಬರ್ತಾ ಇರಲಿಲ್ಲ. ಕಾಂಟ್ರಾಸ್ಟಲ್ಲಿ ಆರೆಂಜ್ ಬರ್ತಾಯಿತ್ತು, ಆದರೆ ಅದು ಸ್ವಲ್ಪ ಬೇರೆ ಥರ ಶೇಡ್ ಬರ್ತಾಯಿತ್ತು. ಈ ಥರ ಶೇಡ್ ಬರ್ತಾ ಇರಲಿಲ್ಲ ಆರೆಂಜು. ಇದು ನೋಡ್ತಾ ಇರ್ಬೋದು ನೀವು. ಒಂದು ಸೈಡ್ ಮಾವಿನಕಾಯಿ ಇದೆ, ಇದರಲ್ಲಿ ಒಂದು ಸೈಡ್ ಮಾವಿನಕಾಯಿ ಬಾರ್ಡರು, ಒಂದು ಸೈಡ್ ಮಾಮೂಲಿ ಲೈನ್ಸ್ ಬರುತ್ತೆ. ಆಗ ಇದು ಅಷ್ಟೇ ಬಣ್ಣ ಹೊಸದು ಅನ್ನೋ ಕಾರಣಕ್ಕೆ ಇದಕ್ಕೂ ಹೆಚ್ಚಿನ ಬೆಲೆ ಕೊಟ್ಟಿದ್ವಿ ನಾವು. ಇದು ನೋಡಿ, ಇದಾದ ನಂತರ ಇದು ರೀಸೆಂಟ್ ಸ್ಯಾರಿ. ಹೇಗೆ ನೀವು ಗೊತ್ತಾಗ್ತಾ ಇದೆ ಕ್ಯಾಮ್ರಾದಲ್ಲಿ ಹೇಗೆ ವ್ಯತ್ಯಾಸಗಳಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಅಂತ ಅಂದ್ಕೋತೀನಿ ನಾನು ನಿಮಗೆ. ದಿನದಿಂದ ದಿನಕ್ಕೆ ಹೇಗೆ ಸೀರೆಗಳ ಟೆಕ್ಸ್ಚರ್ ಕಮ್ಮಿ ಆಗ್ತಾ ಇದೆ, ಶೈನಿಂಗ್ ಅನ್ನೋದು ಕಾಣಿಸ್ತಾ ಇರ್ಬೋದು ನಿಮಗೆ. ಎಲ್ಲ ಥರದಲ್ಲೂ ಚೇಂಜಸ್ ಬರ್ತಾ ಇದೆ ಒಟ್ಟಿನಲ್ಲಿ. ನೋಡಿ, ಇದು ಬಾರ್ಡರ್ ಈ ಥರ ಇದೆ ಇದಕ್ಕೆ. ಇದಾದ ನಂತರ ಇದನ್ನು ಬೈ ಮಾಡಿದ್ದು. ಈ ಥರ ಬಾರ್ಡರ್ಸ್ ಬರ್ತಾ ಇರಲಿಲ್ಲ ಮೊದಲೆಲ್ಲ. ಇದೆಲ್ಲ ಇತ್ತೀಚೆಗೆ ಬರ್ತಾ ಇರೋಂಥ ಬಾರ್ಡರ್ಸು. ಕಂಪ್ಯೂಟರ್ ಬಾರ್ಡರ್ಸ್ ಅಂತಲೂ ಬರ್ತಾಯಿದೆ KSIC ಸ್ಯಾರಿಗಳಲ್ಲಿ. ಇದನ್ನು ಕೂಡ ಇತ್ತೀಚೆಗೆ ತೊಗೊಂಡಿರೋದು. ತುಂಬ ವ್ಯತ್ಯಾಸಗಳಾಗತ್ತೆ. ಒಂದೊಂದು ವರ್ಷಕ್ಕೂ 6 ತಿಂಗಳಿಗೂ ತುಂಬ ಡಿಫ್ರೆನ್ಸ್ ಆಗ್ತಾ ಇರುತ್ತೆ ಸ್ಯಾರಿಗಳು. ಹಾಗೆ ಪ್ರೈಸೂ ಕೂಡ ತುಂಬ ವ್ಯತ್ಯಾಸ ಆಗ್ತಾ ಇರುತ್ತೆ.
ಇದು ಈ ಥರ ವರ್ಷದಿಂದ ವರ್ಷಕ್ಕೆ ಹೇಗೆ ಇದು ಸೀರೆಗಳ ಬಾರ್ಡರ್ಸ್ ಆಗಲಿ ಕಲರ್ಸ್ ಆಗಲಿ ಹೇಗೆ ಈ ಥರದ್ದೆಲ್ಲ ಹೆಚ್ಚು ಬರ್ತಾ ಇರಲಿಲ್ಲ. ಈ ಕಲರ್ಸು ಅಷ್ಟೇ. ಇವಾಗಂತೂ ಈ ಕಲರ್ ತುಂಬ ಜಾಸ್ತಿ ಬರ್ತಾ ಇದೆ. KSIC ಬೋರ್ಡವ್ರು ತುಂಬ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ ಮತ್ತು ತುಂಬ ಜನ ಬೈಯೂ ಮಾಡ್ತಾಯಿದ್ದಾರೆ ಈ ಕಲರ್ನ. ಈ ವಿಡಿಯೋ ಏನಂದರೆ ಮಾಡ್ತಾ ಇರೋ ಉದ್ದೇಶ ವರ್ಷದಿಂದ ವರ್ಷಕ್ಕೆ ಹೇಗೆ ಸೀರೆಗಳು ಅದರ ಬಾರ್ಡರ್ಸ್ನ ಅದ್ರ ಕಲರ್ಸ್ನ ಬೇರೆ ಬೇರೆ ಥರದ್ದು ಚೇಂಜ್ ಆಗ್ತಾಯಿದೆ ಅಂತ ಈ ವಿಡಿಯೋ ಮಾಡಿದ್ದು. ನನ್ನ ಚಾನಲಲ್ಲಿ ತುಂಬ ವಿಡಿಯೋಗಳಿದೆ, ಹೋಗಿ ಒಂದ್ಸಲಿ ಚೆಕ್ ಮಾಡಿ ಅಂತ ಹೇಳ್ತಾ, ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ಸ್ಮಾಲ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.